ಸರ್ ನೋಡಿ, ರಸ್ತೆಗೆ ಬಂದಿರುವಂಥ ಜಾಗ 8 ಎಕರೆ. ಇದು ಮೆಟ್ಲಿಂಗ್ ರಸ್ತೆ. ಈ ಕಡೆಯಿಂದ ಬಂದ್ರೆ ತಾರೋಡ್ ಹತ್ರ, ಊರಿಗೆ ಹತ್ರ ಐತೆ. ಇದು ಮೆಟ್ಲಿಂಗ್ ರಸ್ತೆ. ಈ ಜಮೀನಿಗೆ ನೋಡಿ ಹೆಚ್ಚು ಕಮ್ಮಿ 33-40 ಅಡಿ ರಸ್ತೆ ಇದು. ಇದು ಮೈಸೂರಿಂದ 55 ಕಿಲೋಮೀಟ್ರು, ಮಳವಳ್ಳಿಯಿಂದ 56 ಕಿಲೋಮೀಟ್ರು, ಬೆಂಗಳೂರಿಂದ 160 ಕಿಲೋಮೀಟ್ರ್ ಲ್ಯಾಂಡ್ ಕಡೆ ತೋರಿಸ್ತಿದೆ ನೋಡಿ. 8 ಎಕರೆ ಬಂದಿರುವಂಥ ಜಾಗ. ಒಳ್ಳೆ ಭಾಗಶಃ ಸ್ಕ್ವೇರ್ ಆಗಿದೆ ಜಾಗ ಅಂತೂ. ಸುತ್ತ ಫೆನ್ಸನ್ ಮಾಡಿದ್ದಾರೆ, CC ಕ್ಯಾಮ್ರಾ ಇಟ್ಟಿದ್ದಾರೆ. ಒಂದು ಸಿಂಪಲ್ದು ಒಂದು ಮನೆ ಐತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ರೆಡ್ ಸೇಲು. ಬೆಂಗಳೂರಿಂದ ಕರೆಕ್ಟಾಗಿ ಲ್ಯಾಂಡ್ಗೆ 160 ಕಿಲೋಮೀಟ್ರು. ಟಿ ನರಸೀಪುರದಿಂದ 50-55 ಕಿಲೋಮೀಟ್ರು. ನರಸೀಪುರದಿಂದ 25 ಕಿಲೋಮೀಟ್ರು. ಮಳವಳ್ಳಿಯಿಂದ 50 ಕಿಲೋಮೀಟ್ರು. ಜಾಗ ಮಾತ್ರ ಭಾಗಶಃ ಸ್ಕ್ವೇರ್ ಆಗೈತೆ. ಇವರು ತೆಂಗಿನ ಗಿಡಗಳು ಹಾಕಿದ್ದಾರೆ. ಈಗ ಒಂದು 6 ತಿಂಗಳಾಗಿದ್ದೀನಿ. ಇದ್ದದೆಲ್ಲ ಫುಲ್ ತರಕಾರಿ ಬೆಳೀತಾ ಇದ್ದಾರೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ. 8 ಚಿಲ್ಲರೆ. ಇವ್ರ ಎಕರೆ 34 ಲಕ್ಷ ಹೇಳ್ತಿದ್ದಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಆಗುತ್ತಾ. ಜನರಲ್ಲು ಲೀಗಲ್ ಡಾಕ್ಯುಮೆಂಟು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಜಾಗ ಮಾತ್ರ ನೋಡಿ, ಮಣ್ಣಲ್ಲಿ ಇದೇ ಥರ ಮಣ್ಣು, ರೆಡ್ ಸಾಯಲು ತುಂಬ ಚೆನ್ನಾಗಿದೆ. 8 ಎಕರೆ. ಬೋರಲ್ಲಂತೂ ಒಳ್ಳೆ ನೀರಿದೆ ಅಂತ. ಒಂದು ಚಿಕ್ಕದೊಂದು ಮನೆ ಐತೆ. ಇವೆಲ್ಲ ಸಸಿಗಳು ಡ್ರಿಪ್ ಮಾಡಿದ್ದಾರೆ. ಇವರು ಫುಲ್ಲು ತರಕಾರಿ ಬೆಳೀತಿರ್ತಾರಂತೆ ಯಾವಾಗ್ಲೂ. ಮೈಸೂರಿಗೆ ಒಂದು 50-55 ಕಿಲೋಮೀಟ್ರ್ ಆಗುತ್ತಾ. ಬೆಂಗಳೂರಿಗೆ 160 ಕಿಲೋಮೀಟ್ರ್ ಲ್ಯಾಂಡ್ಗೆ. ತುಂಬ ಚೆನ್ನಾಗಿದೆ ನೋಡಿ. ಇವರೆಲ್ಲ ಕಲ್ಲೆಲ್ಲ ಹಾಕ್ಸಿ ಸೋಲಾರ್ ಫೆನ್ಸರ್ ಮಾಡ್ಕೊಂಡಿದ್ದಾರೆ. ಎಕರೆ 34 ಲಕ್ಷ ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇದೆ. ಡೈರೆಕ್ಟ್ ಪಾರ್ಟಿ, ಜನರಲ್ಲು, ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಐತೆ. ಲೀಗಲ್ ಡಾಕ್ಯುಮೆಂಟು.